ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬಾಹುಬಲಿ ಸರ್. ಆರ್ ಪಿ ಎಫ್ ಸಂಬಂಧಪಟ್ಟಂತೆ ಈಗ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಸಂಭವನೀಯ ಪ್ರಶ್ನೆಗಳನ್ನು ಮಾಡ್ತಾ ಇದ್ವಿ. ಅವುಗಳಲ್ಲಿ ನಿನ್ನೆ ಎಕ್ಸಾಮ್ಸ್ಗಳಲ್ಲಿ ಹಾಗೂ ಇವತ್ತಿನ ಪರೀಕ್ಷೆಗಳಲ್ಲಿ ನಡೆದಂಥದ್ದು ಸ್ಟೂಡೆಂಟ್ ಎಲ್ಲ ಹೇಳಿದ ಪ್ರಕಾರ ಸರ್ ವೆರಿ ಯೂಸ್ಫುಲ್ ಆಗ್ಯದ, ಹೆಲ್ಪ್ ಆಗ್ಯದ. ಕ್ವಶನ್ಗಳನ್ನು ಬಹಳ ಈಸಿ ಮೆಥಡಲ್ಲಿ ಹೇಳಿರಿ. ಅದೇ ಥರ ಕ್ವಶನ್ಸ್ಗಳನ್ನು ನಾವು ಅಟೆಂಪ್ಟ್ ಮಾಡಿದ್ದೀವಿ. ಸ್ಕೋರ್ ಕೂಡ ಚೆನ್ನಾಗಿ ಮಾಡಿದ್ದೀವಿ ಅಂತ ಹೇಳಿದರು. ಅದೇ ಕೂಡ ನಾನು ನಿನ್ನೆ ಮತ್ತು ಇವತ್ತಿನಿಂದ ನಡೆದಂಥ ಎರಡು ದಿನಗಳಲ್ಲಿ ಎಲ್ಲ ಶಿಫ್ಟ್ಗಳಲ್ಲಿ ಎಷ್ಟೆಷ್ಟು ಕ್ವಶನ್ನು ಎವರೇಜ್ ತೆಗೆದು ಅವುಗಳನ್ನು ಇವತ್ತಿನ ಸಾಯಂಕಾಲ ಕ್ಲಾಸಲ್ಲಿ ಹಾಕಿರ್ತೀನಿ. ಅದೇ ರೀತಿ ಎನಾಲಿಸಿಸ್ ಮಾಡಿರ್ತೀನಿ. ಅದೇ ರೀತಿ ಇವತ್ತಿನ ಕ್ಲಾಸಲ್ಲಿ ಸಂಭವನೀಯ ಪ್ರಶ್ನೆಗಳು ಮುಂದಿನ ದಿನಗಳಲ್ಲಿ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ವೆರಿ ಯೂಸ್ಫುಲ್. ಯಾಕಂತಾರೆ ಹಿಂದಿನ ಈಗ ಮುಗಿದಂಥ ಎಕ್ಸಾಮ್ಸ್ಗಳಲ್ಲಿ ಹುಡುಗರು ರಿವ್ಯೂ ಪ್ರಕಾರ ಎಲ್ಲ ವೀಡಿಯೋಸ್ ನಾನು ಏನು ಅಪ್ಲೋಡ್ ಮಾಡಿದ ಸಂಭಾವನೆ ಪ್ರಶ್ನೆಗಳು ಎಲ್ಲ ಯೂಸ್ಫುಲ್ ಆಗ್ಯಾವ ಅಂತ ಹೇಳಿದರು. ಅದೇ ಪ್ರಕಾರ ನೆಕ್ಸ್ಟ್ ಸೀಸನ್ ಅಂತ ಅಂದಿದ್ದೀನಿ. ಇಲ್ಲಿ ಕೂಡ ಕೆಲವೊಂದು ಪ್ರಶ್ನೆಗಳನ್ನು ಯಾವ ರೀತಿ ಶಾರ್ಟ್ಕಟ್ಟಲ್ಲಿ ಮಾಡ್ಬೇಕನ್ನೋದನ್ನು ಹೇಳ್ತೀನಿ. ಅದೇ ರೀತಿ ವಿಡಿಯೋವನ್ನು ಶೇರ್ ಮಾಡ್ತಾಯಿರಿ, ಎಲ್ಲರಿಗೂ ಯೂಸ್ ಆಗಲಿ. ಅದೇ ರೀತಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ನಾವು ಅಪ್ಲೋಡ್ ಮಾಡಿದ ಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದೇ ರೀತಿ ವಿಡಿಯೋ ಶೇರ್ ಮಾಡಿ, ಎಲ್ಲರಿಗೂ ಯೂಸ್ ಆಗಲಿ. ವೆರಿ ಯೂಸ್ಫುಲ್ ಆಗೈತೆ ಎಲ್ಲರಿಗೂ. ಸೊ ಇನ್ನೂ ಕೆಲವು ಜನಕ್ಕೆ ಯೂಸ್ ಆಗಲಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಅದೇ ರೀತಿ ನೆಕ್ಸ್ಟ್ ಮುಂದಿನ ಗ್ರೂಪ್ ಡಿ ಹಾಗೂ NTPC ಹಾಗೂ ಅಗ್ನಿವೀರ್ ಸಂಬಂಧಪಟ್ಟಂತೆ ಕೆಲವು ಕ್ಲಾಸ್ಗಳನ್ನು ನಾನು ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಅವುಗಳಲ್ಲಿ ಕೂಡ ನೀವು ಸಕ್ಸಸ್ಸನ್ನು ಕಾಣ್ರಿ ಅಂತ ಹೇಳಿ ಈಗ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಎಸ್. ಫಸ್ಟ್ ಕ್ವಶನ್ ನೋಡಿರಿ, ಏನದ ರೀ ಫಸ್ಟ್ ಕ್ವಶನ್ ಏನದ ನೋಡಿರಿ. Find the amount received. Find the amount received. One second. Find the amount received period of 2 years on an amount of 18,000 at 15% per annum compound interest. ಯಾಕೆ ಈ ಲೆಕ್ಕ ತೊಗೊಂಡಿನಿ ಅಂತಂದ್ರೆ ಕಂಪೌಂಡ್ ಇಂಟ್ರೆಸ್ಟು ವೆರಿ ಸಿಂಪಲ್ ಎಕ್ಸಾಂಪಲ್ ಬಂದವಂತ. 2 ದಿನಗಳಲ್ಲಿ ವೆರಿ ಈಸಿ 2ರಿಂದ 3 ಕ್ವಶನ್ ಬಂದವ. ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಯ ಮೇಲೆ 2ರಿಂದ 3 ಕ್ವಶನ್ ಬಂದವ. ಸೊ ಇದನ್ನು ಯಾವ ರೀತಿ ಮಾಡ್ಬೋದು ನೋಡಿರಿ. 18,000 ಅದ, 15% 100ಕ್ಕೆ 15% ಅಂದರೆ ಎಷ್ಟಾಯಿತು? 115 ಆಯಿತು. ಡಿವೈಡೆಡ್ ಬೈ ಪರ್ಸೆಂಟೇಜನ್ನು ಡಿವೈಡೆಡ್ ಬೈ 100 ಬರೀತೀವಿ. ಎಷ್ಟು ವರ್ಷಕ್ಕೆ? 2 ವರ್ಷಕ್ಕೆ. ಅಂದರೆ ಇದನ್ನು 2 ಸಲ ಬರೀರಿ. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿರಿ. 1 2 3 ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿರಿ. ಯು ಗೆಟ್ ಆನ್ಸರ್ 23,805. 23,805. ಆಪ್ಷನ್ ನಂಬರ್ ಬಿ ನೋಡ್ರಿ. ವೆರಿ ಸಿಂಪಲ್ ಎಕ್ಸಾಂಪಲ್ಸ್ ಕೇಳೋಂಥ ಕಾನ್ಸ್ಟೇಬಲನ್ನು. ಯಾಕಂತಂದ್ರೆ SIಕ್ಕಿಂತಲೂ ಕಾನ್ಸ್ಟೇಬಲ್ ಈಸಿ ಇರುತ್ತೆ. ಅದರ ಟೈಮ್ ವೆರಿ 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 ಇಂಪಾರ್ಟೆಂಟ್. ಟೈಮ್ ಮೇಂಟೆನೆನ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಯ ಮೇಲೆ 2 to 3 ಕ್ವಶನ್ಸ್ ಅರೈಸ್ ಆಗ್ಯಾವ, ಮಿಸ್ ಮಾಡಲೇಬೇಡಿ. ಓಕೆ, ಅರ್ಥ ಆಯಿತು? ಡನ್. ಮುಂದಿನ ಪ್ರಶ್ನೆಗೆ ಹೋಗೋಣ್ರಿ. ಓಕೆ, ಸೆಕೆಂಡ್ ಕ್ವಶನ್ ಏನದ ರೀ. ಫೈಂಡ್ ದ ಏರಿಯಾ ಆಫ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಇಕ್ವಿಲ್ಯಾಟ್ರಲ್ ಅಂದರೆ ಸಮಕೋಣ, ಸಮಬಾಹು, 3 ಸಮ ಇರ್ತವೆ. ಅದರದ್ದು ಏನು ಕಂಡಿಡ, ಏರಿಯಾ ಕಂಡಿಡ. ನಮಗೇನು ಬೇಕು? ಸೈಡ್ ಬೇಕಾ? ಸೈಡ್ ಆಫ್ 30 ಸೆಂಟಿಮೀಟರ್ ಅಂತಂದ್ರೆ 30 ಸೆಂಟಿಮೀಟರ್. ವಾಟ್ ಈಸ್ ದ ಫಾರ್ಮುಲಾ? ಏನದ ರೀ? ಏರಿಯಾ ಆಫ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಈಕ್ವಲ್ ಟು √3 ಡಿವೈಡೆಡ್ ಬೈ 4 ಇಂಟು ಸೈಡ್ A ಸ್ಕ್ವೇರ್. ಅಂದರೆ ಏನದ ರೀ? ಎ ಅಂದರೆ 30 ಅದ. √3 ಡಿವೈಡೆಡ್ ಬೈ 4 ಇಂಟು 30 ಇಂಟು 30 ನೋಡಿರಿ. 2 2 2 15 2 1 2 15. 15 ಇಂಟು 15 225 √3 ಏನು ಬಂತು ರೀ? 225 √3. ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ಫಾರ್ಮುಲಾ ಮೇಲೆ, ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಮೇಲೆ 100% ಕೇಳತ್ತಾರೆ. ಓಕೆ, ಯಾಕಂದರೆ ಮೆನ್ಸುಲೇಷನ್ ಮೇಲೆ 3ರಿಂದ 4 ಕ್ವಶನ್ ಅರೈಸ್ ಆಗತ್ತವ. RPF ಕಾನ್ಸ್ಟೇಬಲಲ್ಲಿ 3ರಿಂದ 4 ಕ್ವಶನ್ ಅರೈಸ್ ಆಗತ್ತವ. ಸೊ ಮಿಸ್ ಮಾಡಬೇಡ್ರಿ. ಅವುಗಳ ಟಾಪಿಕ್ ಯಾವುದು ನೆಗ್ಲೆಕ್ಟ್ ಮಾಡಬೇಡ್ರಿ, ನೋಡ್ಕೋರಿ. ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿರಿ. ಎಲ್ಲ ಕ್ವಶನ್ಸು ಡಿಫ್ರೆಂಟ್ ಅದಾವೆ, ವೆರಿ ಯೂಸ್ಫುಲ್ ಅದಾವೆ, ನೋಡಿರಿ. ಓಕೆ,
ಎಸ್. ನೆಕ್ಸ್ಟ್ ಚಾರ್ಟ್ ಮೇಲೆ ಅದ ನೋಡ್ರಿ. ದೆರ್ ಈಸ್ ಪ್ರೈವೇಟ್ ಮ್ಯೂಸಿಯಂ ಇನ್ ದ ಪ್ಯಾಲೇಸ್. ದ ಫಾಲೋವಿಂಗ್ ಟೇಬಲ್ ಶೋಸ್ ದ ನಂಬರ್ ಆಫ್ ವಿಸಿಟರ್ಸ್ ದೇರ್ ಇನ್ ಅ ವೀಕ್. ಅಂತಂದ್ರೆ ಒಂದು ಮ್ಯೂಸಿಯಂ ಅದು ಪ್ರೈವೇಟು, ಅಲ್ಲಿ ಒಂದು ವಾರದಲ್ಲಿ ಅಲ್ಲಿ ಹೋಗಿ ಭೇಟಿಯಾದಂತಹ ಜನಗಳ ಬಗ್ಗೆ ಕೊಟ್ಟರು. ಇಫ್ ದೇ ಚಾರ್ಜ್ 100 rupees, then what will be their total income for the given week? ಇದೊಂದು ವಾರದ ಟೇಬಲ್ ಇದು. ಓಕೆ, ಒಂದು ವಾರದ ಎಷ್ಟು ಜನ ಬಂದಾರ ಅಂಥೇಳಿ ಅವ್ರು ಕೊಟ್ಟಾರೆ. ಅವುಗಳಲ್ಲಿ ಎಷ್ಟು ಜನ ಬಂದಾರ ನೋಡಿ, 30, 30, 60, 60 ಒಂದು 40, 100, 100, 130, 170, ಇದೊಂದು 100 ಅಂದರೆ 270, 270 ಮೆಂಬರ್ಸ್ ಬಂದಾರ. ಒಬ್ಬರಿಗೆ 100 ರೂಪಾಯಿ ಅಂದರೆ ಇದಕ್ಕಿಂತ 100 ಮಾಡಿರಿ, ಎಷ್ಟು ಬಂತು? 27,000. ಒಂದು ವೀಕ್ದು ಇನ್ಕಮ್ ಎಷ್ಟು ಹೇಳ್ರಿ? 27,000. ಸಿಂಪಲ್ ಇರ್ತವ, ಆದ್ರೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ ಸಿಂಪ್ಲಿಫಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ಬಂತು ರೀ? 27,000. ಓಕೆ, ನೆಕ್ಸ್ಟ್. ಎಸ್, ಈ ಥರದ ಕ್ವಶನು ಒಂದಂತೂ 100% ಫಿಕ್ಸ್ ಇರತೈತಿ. ಏನು ಮಾಡಬೇಕು ನೋಡ್ರಿ, ಎಕ್ಸ್ ಈಕ್ವಲ್ ಟು ಏನದ ನೋಡ್ರಿ, ಎಕ್ಸ್ ಈಕ್ವಲ್ ಟು 0.57474. ಇಲ್ಲಿ 7474 ರಿಪೀಟ್ ಆಗೈತೆ ಅಂತಂದ್ರೆ ಇದನ್ನು ನಾವು ಯಾವ ರೀತಿ ಬರಿಬೋದು ಅಂತಂದ್ರೆ ಎಕ್ಸ್ ಈಕ್ವಲ್ ಟು 0.57 ಬಾರ್. ಆ ಎರಡೂ ಸಂಖ್ಯೆಗಳ ಮೇಲೆ ಬಾರ್ ಅಂತ ಬರೆದ್ರೆ ಈ ಸಂಖ್ಯೆ ರಿಪೀಟ್ ಆಗಿದೆ ಅಂತ ಬರೀಬೋದು. ಇದನ್ನು ಏನು ಬರೀದಾರೆ? ಫೈಂಡ್ ದ ಫ್ರ್ಯಾಕ್ಷನ್ ಆಫ್ ಎಕ್ಸ್. ಫ್ರ್ಯಾಕ್ಷನ್ ಭಿನ್ನರಾಶಿ ಒಳಗೆ ಬರಿ ಅಂತಂದ್ರೆ ಯಾವ ರೀತಿ ಬರೀಬೋದು? SSGD ಒಳಗೂ ಹೇಳಿ, ನಾ ಈ ಥರ ಕೇಳ್ತಾರೆ RPF ಒಳಗೆ ಅಂತೇಳಿ, RPF ಕ್ಲಾಸಲ್ಲಿನೂ ಹೇಳೀನಿ. ಓಕೆ, ಇದನ್ನೇ ಹೆಂಗೆ ಬರೀಬೋದು? ಫಸ್ಟಿಗೆ ನೋಡಿ, ಇದೇನು ಸಂಖ್ಯೆ ಅದ ಅದನ್ನು ಬರ್ಬಿಡ್ರಿ, 574. ಓಕೆ, ಯಾವ ಸಂಖ್ಯೆಯ ಮೇಲೆ ಬಾರದಲ್ಲ ಅದರ ಪರವಾಗಿ ಈ 7ರ ಪರವಾಗಿ ಒಂದು 9, ಈ 4ರ ಪರವಾಗಿ ಒಂದು 9. ಈ ಸಂಖ್ಯೆ ಮೇಲೆ ಬಾರ್ ಇಲ್ಲ ಅಂತಂದ್ರೆ ಅದರ ಪರವಾಗಿ 0. ಆದರೆ ಮೈನಸ್ ಇಲ್ಲಿ 2 ಸಂಖ್ಯೆ ಮೇಲೆ ಬಾರದ, ಈ ಸಂಖ್ಯೆ ಮೇಲೆ ಬಾರ್ ಇಲ್ಲ ಅಂತಂದ್ರೆ ಈ ಸಂಖ್ಯೆ ಮೈನಸ್ ಮಾಡಿಬಿಟ್ರಿ. ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಫೈನಲ್? 569 ಡಿವೈಡೆಡ್ ಬೈ 990. 569. 569 ಅಲ್ಲ, ಹೌದು, ಇಲ್ಲಿ ಮಿಸ್ಟೇಕ್ ಇದೆ, 67 ಇದೆ, 69 ಮಾಡಬೇಕಷ್ಟು. 69, 569 ಡಿವೈಡೆಡ್ ಬೈ 909. ಈ ತರಹದ ಪ್ರಶ್ನೆಗಳು ಪ್ರೀವಿಯಸ್ ನೀವು ನೋಡಿದ ಪ್ರಕಾರ 2019ರಲ್ಲಿ ನಡೆದಂಥ ಪರೀಕ್ಷೆಯಲ್ಲಿ ಈ ಥರದ ಪ್ರಶ್ನೆಗಳು ಅದಾವೆ. ಸೊ ಇದೇ ಥರ ಕ್ವಶನ್ ಈ ಥರನೂ ಕೇಳತ್ತಾರ. ಓಕೆ, ನೆಕ್ಸ್ಟ್ ನೋಡ್ರಿ. ನೈಸ್. 5th ಕ್ವಶನ್ ಏನದ? ಅ ಚೇರ್ ಈಸ್ ಬಾಟ್ ಫಾರ್ 800 ಆ್ಯಂಡ್ ಸೋಲ್ಡ್ ಫಾರ್ 750. ಫೈಂಡ್ ದ ಲಾಸ್ಟ್ ಪರ್ಸನ್. ಒಂದು ಚೇರನ್ನು ನಾನು 800 ರೂಪಾಯಿ ತೊಗೊಂಡು 750ಕ್ಕೆ ಮಾರಿದ್ರೆ ಅದರ ಲಾಸ್ ಎಷ್ಟಾಗೈತಿ? ಎಷ್ಟು ಲಾಸ್ ಆಗೈತಿ? 50. ಹೌದಿಲ್ಲ? ಎಷ್ಟಾಗೈತಿ ಲಾಸು? 50. ಎಷ್ಟಕ್ಕೆ? 800ಕ್ಕೆ. ಪರ್ಸೆಂಟೇಜ್ ಒಳಗೆ ಅಂದರೆ ಇಂಟು 100. ಈ 2 0 ಇರೋ 0. 50 ಡಿವೈಡೆಡ್ ಬೈ 8 ಅಂತಂದ್ರೆ 6.25 percentage will loss. Okay, profit and loss ಮೇಲೆ 100% ಕ್ವಶನ್ ಬಂದೇ ಬರ್ತಾವೆ. ಮಿನಿಮಮ್ ಒಂದು 2 ಕ್ವಶನ್ ಇರ್ತಾವೆ ರೀ, ಮಿಸ್ ಮಾಡಿಬಿಡ್ರಿ. ಯಾಕಂತಂದ್ರೆ 35 ಕ್ವಶನ್ಸ್ ಇರ್ತಾವೆ ಅಂತಂದ್ರೆ ಕೆಲವೊಂದು ಟಾಪಿಕ್ಸ್ ಮೇಲೆ 2, 3, 4 ಕ್ವಶನ್ಸ್ ಬಂದೇ ಬರ್ತಾವೆ. ಬಂದಾವ ಆಲ್ರೆಡಿ ಇವತ್ತು ಮತ್ತು ನಿನ್ನೆಯಲ್ಲಿ ನಡೆದಂಥ ಪರೀಕ್ಷೆಗಳಲ್ಲಿ ಬಂದಾವ. ಓಕೆ, 6th one. The width of the rectangle is 35 cm and its diagonal is 91 cm. Then find its perimeter. ಅಂದ್ರೆ ಒಂದು ಆಯತಾಕಾರದ ವಿಡ್ತ್ ಎಷ್ಟದ 35 ಅದ, ಆಮೇಲೆ ಡಯಾಗೋನಲ್ ಕರ್ನ ಎಷ್ಟದ 91 ಅದ. ಹಾಗಾದ್ರೆ ಅದರ ಸುತ್ತಳತೆ ಕಂಡುಹಿಡಿಯಿರಿ. ನೋಡಿರಿ, ಫೈಂಡ್ ಔಟ್ ಮಾಡಿರಿ, ಕಮೆಂಟ್ ಮಾಡಿರಿ. ಏನು ಬರ್ಬೋದು? ಕಮೆಂಟ್ ಮಾಡಿರಿ. ಇಲ್ಲಿ ಪಟ್ನ ಕಮೆಂಟ್ ಮಾಡ್ಬೇಕು. ಏನದ? ಪಾಸ್ ಮಾಡ್ಕೋರಿ, ಕಮೆಂಟ್ ಮಾಡಿರಿ. ಟೈಮ್ ಅದ, ಕಮೆಂಟ್ ಮಾಡಿರಿ. ಇಲ್ಲಿ ಒಂದು ವಿಚಾರ ಮಾಡಿರಿ.
91 ಅದಲ್ಲ, ಇದನ್ನು ನಾ ಹೆಂಗೆ ಡಿವೈಡ್ ಮಾಡ್ಬೋದು ರೀ? 13 ಇಂಟು 7 ಮಾಡ್ಬೋದು. ಓಕೆ, 35 ಅದ, ಇದನ್ನು 5 ಇಂಟು 7 ಮಾಡ್ಬೋದು. ಇಲ್ಲಿ ನೋಡಿರಿ 5 ಅದ, ಇಲ್ಲಿ 13 ಆಗೈತಿ. ಓಕೆ, ನೆಕ್ಸ್ಟ್ ಇನ್ನು ಆಯತಾಕಾರ ಚಿತ್ರ ತೆಗಿ, ಕಮೆಂಟ್ ಮಾಡಿರಿ ಏನದ ನೋಡಿರಿ. ಎಸ್, ದಿಸ್ ಇಸ್ 91, ದಿಸ್ ಇಸ್ 35. ಎಸ್, ಆಲ್ಮೋಸ್ಟ್ ಕರೆಕ್ಟ್ ಹೇಳಿರಿ. ಇಲ್ಲಿ ನೋಡಿರಿ ಏನದ 5 ಇಂಟು 7 ಅಂತಂದ್ರೆ ಇಲ್ಲಿನೂ ಮಿಡಲ್ ಒನ್ ಇನ್ನೂ ಒಂದು ಬರ್ಬೇಕಲ್ಲ, ಅದು ಕೂಡ ಇಂಟು 7ಲೇನ ಬರ್ಬೇಕು. ಯಾವುದು? 12 ಇಂಟು 7 ಎಷ್ಟು ಬಂತು? 12 84. ನಾವು ಶಾರ್ಟ್ಕಟ್ ಡೈರೆಕ್ಟ್ ನಾವು ಥಿಂಕಿಂಗ್ ಪ್ರಕಾರ ಮಾಡತ್ತೀನಿ. ಇಲ್ಲಾಂದ್ರೆ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಬೇಕು. ಪೈಥಾಗೋರಸ್ ಥಿಯರಮ್ ಮೇಲೆ ಅಪ್ಲೈ ಮಾಡ್ಕೊಂಡು ಕಂಡುಹಿಡಿರಿ, ಅಷ್ಟೇ ಬರುತ್ತೆ. ಅದು ಲೆಂದಿ ಆಗುತ್ತೆ ಅಂತೇಳಿ ಶಾರ್ಟ್ಕಟ್ ಮಾಡತ್ತೀನಿ ಅಷ್ಟೇ. ಓಕೆ, ಇಲ್ಲಿ 35 84 ಬಂತಂದ್ರೆ ಏನದ ರೀ ಫಾರ್ಮುಲಾ? ಏರಿಯಾ ರೆಕ್ಟ್ಯಾಂಗಲು 2 ಇಂಟು ಎಲ್ ಪ್ಲಸ್ ಬಿ ಎಷ್ಟದ? 35 ಪ್ಲಸ್ 84 ಅಂತಂದ್ರೆ 2 ಇಂಟು 119 ಅಂದರೆ ಎಷ್ಟು ಬಂತು? 238. 238. ಆಪ್ಷನ್ ನಂಬರ್ ಸಿ ನೋಡಿರಿ, ಆಪ್ಷನ್ ನಂಬರ್ ಸಿ. ಓಕೆ, ಅದಕ್ಕೆ ಯಾಕೆ ಹೇಳತ್ತೀನಿ ಅಂತಂದ್ರೆ ಮೆನ್ಸುಲೇಷನ್ ಮೇಲೆ ಸರ್ 3 ಇಂದ 4 ಕ್ವಶನ್ ಬಂದವ ಅಂತ ಸ್ಟೂಡೆಂಟ್ ಹೇಳ್ಯಾರ. 2 ದಿನದೊಳಗೆ ನಡೆದಂತಹ ಪರೀಕ್ಷೆಯಲ್ಲಿ ನಡೆದದ್ದು 3 ಇಂದ 4 ಕ್ವಶನ್ ಬಂದವ ಅಂತ ಹೇಳತ್ತಾರ. ಓಕೆ, ಎಸ್, ನೆಕ್ಸ್ಟ್ ಹೋಗೋಣ್ರಿ. ಎಸ್, ಮೇನ್ ಇಂಪಾರ್ಟೆಂಟು ಟೈಮ್ ಮೇಂಟೆನೆನ್ಸ್ ನಿಮ್ದು ಎಕ್ಸಾಮಲ್ಲಿ. ಅದೇ ರೀತಿ ಏನು ಮಾಡಬೇಕು, ಟೈಮ್ ಹೆಂಗೆ ನೀವು ಅದು ಕವರ್ ಮಾಡ್ಕೊತಿರಲ್ಲ, ಎಷ್ಟು ಸೇವ್ ಮಾಡ್ಕೊತೀರ, ಅದು ಲಾಸ್ಟಿಗೆ ನೀವು ಮ್ಯಾಥ್ಸಲ್ಲಿ ಬಿಡಿಸುವಾಗ ಯೂಸ್ ಆಗುತ್ತೆ. ಓಕೆ, ಫ್ರೀ ಮೈಂಡ್ ಇಟ್ಕೊಂಡು ಸಾಲ್ವ್ ಮಾಡಿರಿ, ಎಕ್ಸಾಮಲ್ಲಿ ಅಟೆಂಡ್ ಆಗಿರಿ, ಟೆನ್ಷನ್ ಫ್ರೀ ಆಗಿರಿ. ಓಕೆ, ಎಸ್. ಹಾಂ, 4 bells are ring at intervals of 4, 12, 20, 25 minutes. If they ring together at 8 AM, when will they ring together again? ಅಂತಂದ್ರೆ ಒಂದು 4 ಬೆಲ್ಸ್ ಅದಾವ, ಅವೇನು ಮಾಡ್ಯಾವ, ಬೆಳಗ್ಗೆ 8 ಗಂಟೆಗೆ 4 ನಿಮಿಷಕ್ಕೊಮ್ಮೆ, 12 ನಿಮಿಷಕ್ಕೊಂದು, 20 ನಿಮಿಷಕ್ಕೊಂದು, 25 ನಿಮಿಷಕ್ಕೊಂದು ಬಾರಿಸ್ತದೆ. ಅವು 8 ಗಂಟೆಗೆ ಏನು ಮಾಡವ, ಎಟ್ ಎ ಟೈಮ್ ಬಾರಿಸವ. ನೆಕ್ಸ್ಟ್ ಯಾವಾಗ ಎಟ್ ಎ ಟೈಮ್ ಬಾರಿಸ್ತಾವ ಅಂತ ಕೇಳಿ, ಅವಾಗ ಏನು ಮಾಡಬೇಕು, ಕೊಟ್ಟಂತಹ 4 ಇಂಟರ್ವಲ್ಸನ್ನು ನೀವು ಎಲ್ ಸಿ ಎಮ್ ತೆಗಿಬೇಕು. 4, 12, 20, 25 ಎಲ್ ಸಿ ಎಮ್ ತೆಗೀರಿ. ಎಷ್ಟರಲ್ಲಿ ತೆಗಿದ್ರಿ? ಫಸ್ಟ್ 2ರಲ್ಲಿ, 2 ನೆಕ್ಸ್ಟು 2 6, 2 10, 25ಕ್ಕೆ 25, 12ವರೆ ಇಡಂಗಿಲ್ಲ ರೀ, 25 ಇಡ್ಬೇಕು ರೀ, ಹೋಗಲಿಲ್ಲ ಅಂದ್ರೆ. 2 1, 2 3, 6, 2 5, 10, 2 ಹೋಗಂಗಿಲ್ಲ, ಹಂಗೆ ಇಟ್ಕೊಂಬಿಡ್ರಿ. ನೆಕ್ಸ್ಟು 3 3 1, ನೆಕ್ಸ್ಟು 5ಕ್ಕೆ 5, 25ಕ್ಕೆ 25, ನೆಕ್ಸ್ಟು 5 1, 5 5, ನೆಕ್ಸ್ಟು 5. ಡನ್, ಕಂಪ್ಲೀಟ. ಹಾಂ, ಈಗ ಮಲ್ಟಿಫಿಕೇಷನ್ ಮಾಡಿರಿ. 5 25, 25 3 75, 75 150, 150 300 ಮಿನಿಟ್ಸ್, 300 ನಿಮಿಷಗಳು ಅಂತಂದರೆ ಎಷ್ಟು ಗಂಟೆ? ಡಿವೈಡೆಡ್ ಬೈ 60 ಮಾಡಿರಿ ಅಂತಂದ್ರೆ 5 hour ಬಂತ. ಹೌದಾ? 8 ಗಂಟೆಗೆ ಬಾರ್ಸವ, ಅದಾದ ನಂತರ 5 ತಾಸು ಅಂದರೆ ಎಷ್ಟಾಯಿತು ಇದಕ್ಕೆ? ಈಗ 5 ತಾಸು ಬಂತು, 300 ಡಿವೈಡೆಡ್ ಬೈ 60 ಅಂತಂದ್ರೆ 5 hours ಬಂತು. ಇದಕ್ಕೆ ಏನು ಮಾಡಿರಿ, 8 ತಾಸು ಕೂಡಿಸ್ರಿ. ಎಷ್ಟು ಬಂತು? 13 ಬಂತು. 13 ಅಂದರೆ ಎಷ್ಟು? ನಮ್ಮ ರೈಲ್ವೆ ಟೈಮ್ಸ್ ಒಳಗೆ 13 ಬಂದ್ರೆ 1 ಗಂಟೆ ಅಂದ್ರೆ ಮಧ್ಯಾಹ್ನ 1 ಗಂಟೆಗೆ ಅವು ಮತ್ತೆ ಎಟ್ ಎ ಟೈಮ್ ಬಾರಿಸ್ತಾವಂತ್ರಿ. ಏನು ಮಾಡ್ತಾವು? ಎಟ್ ಎ ಟೈಮ್ ಬಾರಿಸ್ತಾವ, ಎಟ್ ಎ ಟೈಮ್ ರಿಂಗ್ಸ್. ಓಕೆ, ಆನ್ಸರ್ ಈಸ್ 1 PM. ಈ ಥರದ ಪ್ರಶ್ನೆಗಳು ಲ ಸ ಅ ಮತ್ತು ಮ ಸ ಗಳಲ್ಲಿ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ್ರಿ. ಯಾವ ರೀತಿ ಮಾಡ್ಬೇಕನ್ನೋದನ್ನು ನೋಡಿರಿ. ಲ ಸ ಅ ತೆಗಿಯುವಾಗ ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೋರಿ. ಸೀರಿಯಲ್ ನಂಬರ್ ಫಸ್ಟ್ 2ರಿಂದ ಹೊಡಿರಿ, ಆಮೇಲೆ 2ರಿಂದ ಬರ್ತಿರ್ತಾನೆ, ಮತ್ತು 2 3 4 ಸೀರಿಯಲ್ ಆಗಿ ಹೊಡಿರಿ. ನಂಗೆ ಮಗ್ಗಿ ಬರ್ತಾವೆ ಅಂತೇಳಿ ಡೈರೆಕ್ಟ್ ಹೊಡೆದ್ರೆ ಕೆಲವೊಂದು ಆನ್ಸರ್ಸ್ ಬರೋಂಗಿಲ್ಲ, ವೇರಿಯೇಷನ್ ಆಗುತ್ತೆ. ಓಕೆ, ಡನ್. ಓಕೆ, 8th one, a test. A candidate secured 342 marks out of maximum marks. ಒಬ್ಬ ಹುಡುಗ ಏನು ಮಾಡ್ತಾನೆ, ಒಂದು ಎಕ್ಸಾಮಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟದೋ ಅದ್ರಾಗ 342 ಮಾರ್ಕ್ಸ್ ತೊಗೊತಾನೆ.
ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಕ್ಸ್ ಅಂತ ಕೊಟ್ಟಾನ. ಇಫ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಈಸ್ ಎಕ್ಸ್ ವೇರ್ ಕನ್ವರ್ಟೆಡ್ ಇನ್ ಟು ದ 540 ಮಾರ್ಕ್ಸ್, ಎಕ್ಸ್ ಇದ್ದ 540ಗೆ ನಾವು ಕನ್ವರ್ಟ್ ಮಾಡಿದ್ರೆ ದೆನ್ ಹಿ ವುಡ್ ಹ್ಯಾವ್ ಸೆಕ್ಯೂರ್ಡ್ 234. ಅಂದ್ರೆ ಆ ಎಕ್ಸ್ ಏನು ವ್ಯಾಲ್ಯೂ ಐತಲ್ಲ ಮ್ಯಾಕ್ಸಿಮಮ್ 540 ಇತ್ತಂದ್ರೆ ಅವ್ನು 243 ಮಾರ್ಕ್ಸ್ ತೊಗೊಳೋಣ. ವಾಟ್ ವೇರ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಫ್ ದ ಟೆಸ್ಟ್, ಅದ್ರದ್ದು ಒರಿಜಿನಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಅಂತ ಕೇಳ. ಫಾರ್ ಇಲ್ಲಿ ನೋಡ್ರಿ ಏನು ಮಾಡಬೇಕು, ಫಸ್ಟಿಗೆ 342 ಇದಕ್ಕೆ ಟೋಟಲ್ ಮಾರ್ಕ್ಸ್ ನನಗೆ ಗೊತ್ತಿಲ್ಲ, ಆದ್ರೆ 243 ತೊಗೊಂಡು ಇಲ್ಲಿ ಎಷ್ಟು ಅದಾವೆ ರೀ 540. ಇಲ್ಲೇ ಸಿಂಪ್ಲಿಫಿಕೇಷನ್ ಮಾಡಬೇಕು. ಈ ಎಕ್ಸನ್ನು ಇಲ್ಲೇ ಇಟ್ಕೊಂಡು ಸಿಂಪ್ಲಿಫಿಕೇಷನ್ ಮಾಡಿರಿ, ಇದನ್ನೊಂದು ಆ ಕಡೆ ಕಳಿಸ್ಬಿಡ್ರಿ, ಡಿವೈಡೆಡ್ ಬೈ ಆಗುತ್ತೆ. ಅವಾಗ ಎಕ್ಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಕಮೆಂಟ್ ಮಾಡಿರಿ, ಎಷ್ಟು ಬರುತ್ತೆ ಕಮೆಂಟ್ ಮಾಡಿರಿ. ಎಕ್ಸ್ ಈಕ್ವಲ್ ಟು ಎಷ್ಟು? ಎಸ್ 760, 760. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗ್ತವೆ ಎಲ್ಲ. ಯಾಕಂತಂದ್ರೆ ನೀವು ಹಿಂದಿನ ನಡೆದಂತಹ ಪರೀಕ್ಷೆಯಲ್ಲಿ ನೋಡ್ರಿ, ಅಲ್ಲಿಯೂ ನಡೆದಂಥದ್ದು, ಈಗ ತಗೊಂಡಂಥ ಪ್ರಶ್ನೆಗಳು ಹಾಗೂ 2 ದಿನಗಳಲ್ಲಿ ನಡೆದಂತಹ ಎಕ್ಸಾಮ್ಗಳಲ್ಲಿ ಅಟೆಂಡ್ ಆದಂತಹ ವಿದ್ಯಾರ್ಥಿಗಳ ಅನಿಸಿಕೆಗಳು ಕೂಡ ಒಂದೇ. ಓಕೆ, ಎಸ್. ನೆಕ್ಸ್ಟ್ 9th ಕ್ವಶನ್ ಏನದ ರೀ? ದ ಸೈಡ್ಸ್ ಆಫ್ ಕ್ವಾಡ್ರ್ಯಾಂಗಲ್, ಸಾರಿ ಇದೇನೋ ಮಿಸ್ಟೇಕ್ ಆಗಿದೆ ಇಲ್ಲಿ, ನೋಡೋಣ. ಆಸ್ 2:3:4:5 ಇನ್ ಅ ರೇಷೋ, ಅದರದ್ದು 4 ಬಾಹುಗಳದ್ದು ಏನೈತೆ ರೇಷೋ 2, 3, 4, 5. ದ ಪ್ಯಾರಿಮೀಟರ್ ಈಸ್ 112, ಅದರದ ಸುತ್ತಳತೆ 112 ಆಗಿದೆ. ಅದರ ಸ್ಮಾಲೆಸ್ಟ್ ಸೈಡ್ ಎಷ್ಟದ? ಸ್ಮಾಲೆಸ್ಟ್ ಸೈಡ್ 2. ಇಲ್ಲಿ ನೋಡ್ರಿ 2, 3, 4, 5 ಟೋಟಲ್ ಎಷ್ಟಾಗುತ್ತೆ ಕೂಡಿಸ್ರಿ? 14 ಆಗುತ್ತೆ. ಒಂದು ನಿಮಿಷ ನೀಟಾಗಿ ಬರೀತೀನಿ ಇನ್ನೊಂದು ಸಲ. 2, 3, 4, 5 ಅಂದರೆ ಎಷ್ಟಾಯ್ತು ರೀ? 14 ಅಂದ್ರೆ ನಾವು 112 ಅಂತ ಕೊಟ್ಟಾರ, ಹೌದಾ? 1 ಅಂದರೆ ಎಷ್ಟು? 1 ಅಂದರೆ 8. ಅವ್ರು ಕೇಳಿದ್ದೇನು 2 ಅಂದರೆ ಎಷ್ಟು? 2 ಅಂದರೆ ಎಷ್ಟು? 16. ಅತಿ ಚಿಕ್ಕ ಬಾಹು ಯಾವುದು? 16 ಸೆಂಟಿಮೀಟರ್. ಎಸ್, ಈ ಥರವಾಗಿ ನೀವು ಶಾರ್ಟಾಗಿ ಜಲ್ದಿ ಮಾಡಬೇಕಾಗುತ್ತೆ ಎಕ್ಸಾಮಲ್ಲಿ. ಓಕೆ, ಎಸ್. 10th ಕ್ವಶನ್, ಎ ಕ್ಯಾನ್ ವರ್ಕ್ ಟ್ವೈಸ್ ಫಾಸ್ಟ್ ಆ್ಯಸ್ ಬಿ. ಅಂದ್ರೆ ಬಿ ಎಷ್ಟು ಮಾಡ್ತಾನೆ ಅದು 2 ಪಟ್ಟು ಎ ಮಾಡ್ತಾನೆ ಕೆಲಸ. ಇಫ್ ದೇ ವುಡ್ ಕಂಪ್ಲೀಟ್ ವರ್ಕ್ ಟುಗೆದರ್ ಇನ್ ದ 18 days, ಇಬ್ಬರು ಕೂಡ 12 ದಿನಗಳು ಕೆಲಸ ಮಾಡಿದ್ರೆ ಹೌ ಮೆನಿ ಡೇಸ್ ವಿಲ್ ಬಿ ಅಲೋನ್ ಕಂಪ್ಲೀಟ್ ದ ಸೇಮ್ ವರ್ಕ್? ಇಬ್ಬರು ಸೇರಿ 18 ದಿನ ಕೆಲಸ ಮಾಡಿದ್ರೆ ಬಿ ಎಸ್ ಇಂದ ಮಾಡ್ತಾನೆ. ಈ ಟೈಮ್ ಆ್ಯಂಡ್ ವರ್ಕ್ ಮೇಲೆ ನಿನ್ನೆ ಹುಡುಗರು ಹೇಳಿದ ಪ್ರಕಾರ 3 ಕ್ವಶನ್ ಎವರೇಜ್ 2 ರಿಂದ 3 ಕ್ವಶನ್ ಬಂದವ. ಸೊ ಮಿಸ್ ಮಾಡಬೇಡ್ರಿ, ನೆಗ್ಲೆಕ್ಟ್ ಮಾಡಬೇಡ್ರಿ. ಓಕೆ, ಎಸ್. ಏನದ ನೋಡಿ, ಇಲ್ಲಿ ಎ ಮತ್ತು ಬಿ ಶಾರ್ಟಾಗಿ ಹೇಳ್ತೀನಿ ನೋಡ್ರಿ. ಬಿ ಇದ್ದ ಒಂದು ಕೆಲಸ 1 ಪಟ್ಟಾದರೆ ಇವ್ನು 2 ಪಟ್ಟದ. ಟೋಟಲ್ ಎಷ್ಟಾಯಿತು? 3 ಆಯಿತು. ಓಕೆ, 3 ಅಂದ್ರೆ ಎಷ್ಟು ಅದ ರೀ? 18. ಈಗ ಯಾರು ಬೇಕಾಗೈತಿ? ಬಿ ಅಂದರೆ ಎಷ್ಟೈತಿ? 1 ಅಂದರೆ ಎಷ್ಟು ಅಂತಂದ್ರೆ 3 × 18 ಡಿವೈಡೆಡ್ ಬೈ 1 ಅಂದರೆ 18 ಎಷ್ಟು? 54. ಅವ ಒಬ್ಬ ಕೆಲಸ ಕೊಟ್ರೆ ಅವ 54 ದಿನ ತೊಗೊತಾನಂತ ನೋಡ್ರಿ. ಅಂಡರ್ಸ್ಟ್ಯಾಂಡ್? ಓಕೆ, ಈ ರೀತಿ ರೇಷಿಯೋ ಇಟ್ಕೊಂಡು ಮಾಡಬೇಕು, ಬೇಗ ಮುಗಿಯುತ್ತೆ, ವಿದಿನ್ 5 ಸೆಕೆಂಡ್. ಓಕೆ, ಡನ್. ನೆಕ್ಸ್ಟ್ 11th ಕ್ವಶನ್, 11ನೇ ಪ್ರಶ್ನೆ. ಎಕ್ಸ್ ಮತ್ತು ವೈ ಸ್ಟಾರ್ಟೆಡ್ ಬಿಸ್ನೆಸ್ ಇನ್ವೆಸ್ಟಿಂಗ್ 85,000 and 15,000 ರೆಸ್ಪೆಕ್ಟಿವ್ಲಿ. ಎಕ್ಸ್ ಮತ್ತು ವೈಗಳಿಬ್ಬರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಪ್ರತಿಯೊಬ್ಬರು 85,000 ಆಮೇಲೆ 15,000ಗಳನ್ನು ಇನ್ವೆಸ್ಟ್ ಮಾಡ್ತಾರೆ, ಹೂಡಿಕೆ ಮಾಡ್ತಾರೆ. ವಾಟ್ ಇಸ್ ದ ರೇಷಿಯೋ ಪ್ರಾಫಿಟ್ ಅರ್ನ್ಡ್ ಆಫ್ಟರ್ 2 years ಟು ಬಿ ಡಿವೈಡೆಡ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ? ಅಂದ್ರೆ ಒಂದು ವರ್ಷದ ಅಂತ್ಯದಲ್ಲಿ ಅವರಿಗೆ 2 ವರ್ಷಗಳ ಅಂತರದಲ್ಲಿ ಅವರಿಗೆ ಬರುವಂತಹ ಲಾಭದಲ್ಲಿ ಯಾವ ಅನುಪಾತದಲ್ಲಿ ಅವರಿಗೆ ಸಿಗುತ್ತೆ ಲಾಭ ಅಂತ ಕೇಳ. ಈಗ 85,000 ಅದ, ಈ 3 0 ತೆಗೀರಿ, ಈ 3 0 ತೆಗೀರಿ. 18 × 15 ಎಷ್ಟು ಉಳಿತಾ? 18, 15 ಉಳಿತಾ? ಸಿಂಪ್ಲಿಫೈ ಮಾಡಿ ಇದರಲ್ಲೇ 5 1 5 7 35. ನೆಕ್ಸ್ಟು 5 3 ಅಂದರೆ 17:18.
3. ಹೀಗೆ ಎಕ್ಸಿಗೆ 17 ಪಾರ್ಟ್ ಸಿಕ್ಕರೆ ವೈಗೆ 3 ಪಾರ್ಟ್ ಸಿಗ್ತವೆ. ಓಕೆ, ಟೋಟಲ್ ನಮಗೆ 20 ರೂಪಾಯಿ ಅವ್ರಿಗೆ 2 ವರ್ಷಕ್ಕೆ ಲಾಭ ಬಂತಂದ್ರೆ ಒಂದು ಸುಮ್ಮನೆ ಸಿಂಪಲ್ ಆಗಿ 20 ರೂಪಾಯಿ ಲಾಭ ಬಂತಂದ್ರೆ 17 ರೂಪಾಯಿ ಎಕ್ಸಿಗೆ ಹೋಗ್ತಾವೆ, 3 ರೂಪಾಯಿ ಮಾತ್ರ ಅವ್ರಿಗೆ. ಯಾಕಂದರೆ ಇನ್ವೆಸ್ಟ್ ಹೆಂಗೆ ಮಾಡಿರ್ತಾರಲ್ಲ ಅದರ ಪ್ರಕಾರ ಅವರಿಗೆ ಲಾಭವಾಗ ದೊರೆಯುತ್ತದೆ, ಅಷ್ಟು ಪಾಠವಾಗಿ ಅವರಿಗೆ ಸಿಗ್ತದೆ. ನೆಕ್ಸ್ಟ್ 12th ಕ್ವಶನ್. ಇಫ್ ದ ಸ್ಕ್ವೇರ್ ಆಫ್ ಅ ಪಾಸಿಟಿವ್ ನಂಬರ್ ಈಸ್ 24, ಅಂದ್ರೆ ಒಂದು ಸಂಖ್ಯೆಯ ಪಾಸಿಟಿವ್ ನಂಬರ್ ವರ್ಗ ಮಾಡಿದರೆ 24, ಮೋರ್ ದೆನ್ 5 ಟೈಮ್ಸ್ ದ ನಂಬರ್. ಅಂದ್ರೆ ಇದೇನು ಹೇಳ್ತಾನಂದ್ರೆ ಒಂದು ಸಂಖ್ಯೆ ಅದ, ಅದರ ಸ್ಕ್ವೇರ್ ಮಾಡಿದ್ರೆ ಅದು ಎಷ್ಟದ ಅಂತಂದ್ರೆ ಈ ಎಕ್ಸ್ ಅದಲ್ಲ ಅದ್ರದ್ದು 5 ಟೈಮ್ಸ್ ತೆಗೆದ್ರೆ ಇದಕ್ಕೆ ಈಕ್ವಲ್ ಆಗುತ್ತೆ. ದಿಸ್ ಈಸ್ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗ್ಬೇಕು. ನನಗೆ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್, ಬಲಬದಿ ಮತ್ತು ಎಡಬದಿ ಈಕ್ವಲ್ ಆಗಬೇಕು ಅಂತಂದಾಗ ಇದು ಇಲ್ಲಿ ಎಕ್ಸ್ ವ್ಯಾಲ್ಯೂ ನಾ ಏನು ಹಾಕಿದರೆ 24 ಬರ್ತದೆ, 8 ಹಾಕಿದರೆ ಬರುತ್ತೆ. ಏನು 8 8 64, ಓಕೆ, ಮೈನಸ್ 8 40, ದೆನ್ 24 ವಿಲ್ ಬಿ ಸೇಮ್. ಅಂತಂದ್ರೆ ಇಲ್ಲಿ ಸಂಖ್ಯೆ ಯಾವುದು, ವಾಟ್ ಈಸ್ ದ್ಯಾಟ್ ನಂಬರ್ ಅಂತಂದ್ರೆ 8 ವಿಲ್ ಬಿ ನಂಬರ್, ಎಕ್ಸ್ ಈಕ್ವಲ್ ಟು 8. ದಿಸ್ ಈಸ್ ಇಂಪಾರ್ಟೆಂಟ್. ಯಾಕಂತಂದ್ರೆ ಈಕ್ವೇಷನ್ ಬರ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಂಗೆ ಸಾಲ್ವ್ ಮಾಡೋಕ್ಕೆ ಬರುತ್ತೆ, ಸಿಂಪ್ಲಿಫಿಕೇಷನ್ ಬರುತ್ತೆ, ಎಲ್ಲ ಬರುತ್ತೆ. ಅದು ಆ ಕೊಟ್ಟಂತಹ ಈಕ್ವೇಷನನ್ನು ಹಚ್ಕೋದು ಗೊತ್ತಾಗುತ್ತೆ. ಡನ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಎಸ್, ಸಿಂಪ್ಲಿಫಿಕೇಷನ್ ಅದ ನೋಡ್ರಿ, ಸಿಂಪ್ಲಿಫೈ ಅಂದ್ರೆ 20 ಅದ, ಈ ಕಡೆ ಬಿಟ್ಟರೆ ಬ್ರಾಕೆಟ್ ಕ್ಲಿಯರ್ ಮಾಡ್ಕೊರಿ. ಇಲ್ಲಿ ಎಷ್ಟು ಉಳಿತು, 4 ಉಳಿತ, ಅಂದ್ರೆ 20 × 4 ಡಿವೈಡೆಡ್ ಬೈ 5. 5 1 5 4 20, 4 4 ಎಷ್ಟು 16. ಈ ಥರ ಈಸಿ ಕ್ವಶನ್ಸೂ ಬಂದವು ಸಿಂಪ್ಲಿಫಿಕೇಷನಲ್ಲಿ, ಗೊತ್ತಿರಲಿ. ಸಿಂಪ್ಲಿಫಿಕೇಷನಲ್ಲಿ 4 ಕ್ವಶನ್ ಬರ್ತಾವಂತ ಹೇಳಿದ್ದು ನಾನು, ಅದೇ ಪ್ರಕಾರ 4 ಕ್ವಶನ್ ಬಂದವು. ಓಕೆ, ಪ್ರತಿ ಒಂದು ಶಿಫ್ಟಲ್ಲಿ 3 ರಿಂದ 4 ಕ್ವಶನ್ ಎಲ್ಲ ಕಡೆ ಬಂದವ, ಮಿಸ್ ಮಾಡಬೇಡ್ರಿ. ಡನ್. ಓಕೆ, ನೆಕ್ಸ್ಟ್ 14th ಕ್ವಶನ್. The following lines shows the percent of the number of eligible candidate in the examination compared to the total numbers of candidates present during the 6-year period of 2001 to 2006. 2002ರಿಂದ 2006ರವರೆಗೆ ಆ ಎಕ್ಸಾಮಲ್ಲಿ ಅವರು ಎಲಿಜಿಬಲ್ ಆದಂತಹ ವಿದ್ಯಾರ್ಥಿಗಳ ಪರ್ಸಂಟೇಜನ್ನು ಅವರು ಕೊಟ್ಟಾರ ಗ್ರಾಫಲ್ಲಿ. ಈ ಗ್ರಾಫನ್ನು ನೋಡಿಬಿಟ್ಟು ಅವ್ರು ಕೇಳಿದಂಥ ಪ್ರಶ್ನೆಗೆ ಆನ್ಸರ್ ಮಾಡಿ. ಏನು, ಇಫ್ ದ ನಂಬರ್ ಆಫ್ ಎಲಿಜಿಬಲ್ ಕ್ಯಾಂಡಿಡೇಟ್ ಇನ್ ದ 2002 ವಾಸ್ 72,000 ಅಂತಂದ್ರೆ ಇಲ್ಲಿ 2002 ಕೊಟ್ಟಾರ. 2002 ಎಷ್ಟು ಅದ ರೀ, 48 ಅದ. ಓಕೆ, 48 ಅಂದ್ರೆ 72,000 ಕೊಟ್ಟಾರ. ಅಷ್ಟ ಕೊಟ್ಟಾರಿಲ್ಲ ನೋಡ್ರಿ. ಎಸ್, ಅಂದರೆ 48 ಅಂತಂದ್ರೆ 48%, 72,000. ಅವರು ಕೇಳಿದ್ದು ನಂಬರ್ ಆಫ್ ಹೂ ವೇರ್ ಪ್ರೆಸೆಂಟ್ ಇನ್ ಟೋಟಲ್ 100% ಅಂದರೆ ಎಷ್ಟು ಅಂತಂದರೆ ಎಷ್ಟು, 150K ಅಂತಂದ್ರೆ 1,50,000 ಆಗುತ್ತೆ ನೋಡ್ರಿ. ಆಪ್ಷನ್ ನಂಬರ್ ಡಿ. ಗ್ರಾಫ್ ಮತ್ತು ಪೈ ಡಯಾಗ್ರಾಮ್ಸು, ಚಾರ್ಟು, ಈ ಕ್ವಶನ್ಗಳಲ್ಲಿ 2 ರಿಂದ 3 ಕ್ವಶನ್ ಬಂದವ. ಓಕೆ, ಒಟ್ಟು ಮಿಸ್ ಮಾಡಬೇಡ್ರಿ. ವೆರಿ ಮೈಂಡ್ ಕ್ಲಿಯರ್ ಇಟ್ಕೊಂಡು ಸಾಲ್ವ್ ಮಾಡಿರಿ. ಅದೇ ರೀತಿ ವಿಡಿಯೋ ಕಂಪ್ಲೀಟಾಗಿ ನೋಡಿರಿ. ಮುಂದೆ ಬರೋವಂಥ ಪ್ರಶ್ನೆಗಳನ್ನು ನೋಡಿರಿ ಯಾವ ಥರ ಅದಾವಂತೆ ನೋಡಿರಿ. ಎಸ್, ಈ ಪ್ರಶ್ನೆ ನೋಡಿರಿ ಏನಂತ, ದ ಯೂನಿಟ್ ಡಿಜಿಟ್ ಇನ್ ದ ಪ್ರಾಡಕ್ಟ್ ಆಫ್ 100%. ಈ ಥರ ಕ್ವಶನು ಬಂದೇ ಬರ್ತಾವೆ. ಲಾಸ್ಟ್ವರೆಗೂ ನೀವು ಅಬ್ಸರ್ವ್ ಮಾಡ್ಕೊತವ್ರಿ, ಬಂದೇ ಬರ್ತದೆ. ಯೂನಿಟ್ ಡಿಜಿಟಲ್ಲಿ ಬರುವಂಥದ್ದು ಏನು ಅಂತ ಕೇಳ. ಇಲ್ಲಿ ಫಸ್ಟ್ ಆಫ್ ಆಲ್ ಯೂನಿಟ್ ಡಿಜಿಟ್ ಇಲ್ಲಿ 7 ಅದ, ಇಲ್ಲಿ 1 ಅದ. ಓಕೆ, ಫಸ್ಟ್ ಒಂದು ಬರೀತೀನಿ, ಇಲ್ಲಿ 7 1 ಅದ. ಓಕೆ, ಇದ್ರ ಟು ದ ಪವರ್ ಆಫ್ 153 ಅದ. ಬೆಸ ಸಂಖ್ಯೆ ಅದ ಅಂತಂದ್ರೆ ಸಮ ಸಂಖ್ಯೆ, ಅದರಿಂದ ನಾನು ಹೊರಗೆ ತೆಗೆದ್ರೆ ಎಷ್ಟು ಉಳಿತು, 1 ಉಳಿತಲ್ಲ, ಹೌದೋ ಇಲ್ಲೋ, 1 ಉಳಿತು. 553 ಒಳಗೆ
ಫಾರ್ ಎಕ್ಸಾಂಪಲ್ ಇಲ್ಲಿ 4 ನಂಬರ್ 4ರಿಂದ ಭಾಗಿಸ್ರಿ, ಶೇಷ ಎಷ್ಟು ಉಳಿತು? 1 ಉಳಿತು, ಟು ದ ಪವರ್ ಆಫ್ 1. ನೆಕ್ಸ್ಟ್ ಇಲ್ಲಿ 3 ಅದಾವೆ ಅಂದರೆ 3ಲೇ ಎಲ್ಲ ಹೋಗಿಸಿದ್ರೆ ಇಲ್ಲಿ 4 ನಂಬರ್ದು 4ಲೇ 153 ಡಿವೈಡ್ ಮಾಡಿದ್ರೆ ಶೇಷ 1 ಉಳಿತು. ಇಲ್ಲಿ 3 ನಂಬರ್ದು 3 ಡಿವೈಡ್ ಮಾಡಿದ್ರೆ ಪೂರ್ತಿಯಾಗಿ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಅಂದರೆ ಇಲ್ಲೇನು ಉಳಿತು? 0. ಅಂದರೆ 1 ಟು ದ ಪವರ್ ಆಫ್ 0 ಅಂದರೆ 1 ಆಗುತ್ತೆ. ಓಕೆ, 7 ಇಂಟು 1 ಅಂತಾರೆ ಎಷ್ಟು? 7. ಯೂನಿಟ್ ಈಸ್ ವಿಲ್ ಬಿ 7. ವೆರಿ ಈಸಿ, ಇಂಪಾರ್ಟೆಂಟ್. ಓಕೆ, ಈಸಿ ಅನಿಸುತ್ತೆ ಕ್ವಶನ್ ನೋಡಿದ್ರೆ ಟಫ್ ಆಗಿ ಹೆದರ್ತೀರಿ, ಆದ್ರೆ ಮಾಡುವಾಗ ಅದನ್ನು ಸೊಲ್ಯೂಷನ್ ಮಾತ್ರ ವೆರಿ ಈಸಿ. ಓಕೆ ಓಕೆ ಡನ್. ನೆಕ್ಸ್ಟ್ ಕ್ವಶನ್ ಹೋಗೋಣ್ರಿ. ಎಸ್ 16th question. The ratio of the present ages of the man and his son. ಒಬ್ಬ ಮನುಷ್ಯ ಮತ್ತು ಅವನ ಮಗನ ವಯಸ್ಸಿನ ಅನುಪಾತ 5:3 ಐತಿ. The average of their present ages is 32. ಅವರ ಸರಾಸರಿ ವಯಸ್ಸು ಸದ್ಯದಲ್ಲಿ ಎಷ್ಟದ ಅಂತಂದ್ರೆ 32 ವರ್ಷಗಳದಾವ. ಎಷ್ಟದ ರೀ? 32 ವರ್ಷಗಳಂತಂದ್ರೆ ಟೋಟಲ್ 8 ಅಂತಂದ್ರೆ 32. 1 ಅಂದರೆ ಎಷ್ಟು? 8 ಆಯಿತು. ಓಕೆನಾ? ಡನ್. ಅರ್ಥ ಆಯಿತು? ಇಲ್ಲಿ ಹಾಂ ಸಾರಿ 31 ನಿಮಿಷ. 8 ಅಂದ್ರೆ 32. ಹೌದಾ? 32 ಅಂದಾಗ ಇಲ್ಲಿ 1 ಅಂದರೆ ಎಷ್ಟಾಗತ್ತೆ ರೀ? 8 ಆಗುತ್ತೆ. ಡನ್. ಈಗ ನಮಗೇನು ಕೇಳ್ಯಾರ ಅವರು? ಪ್ರೆಸೆಂಟಾಗಿ ಇಲ್ಲಿ 5:3 ಇದೆ ಅಂದ್ರೆ ಇದಕ್ಕೆ 8 ಮಾಡಿರಿ, ಇದಕ್ಕೆ 8 ಎಷ್ಟಾಯಿತು? 8 ಐತೆ 40, 8 3 24 ಬಂತ? ಎಸ್, ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನದ ಕ್ವಶನ್ ಏನೈತಿ? ವಾಟ್ ವಿಲ್ ಬಿ ರೇಷಿಯೋ ದೇರ್ ಏಜಸ್ ಆಫ್ಟರ್ 6 years? ಆಫ್ಟರ್ 6 years ಅಂದ್ರೆ +6 ಮಾಡ್ಬೇಕು ಅವ್ರಿಗೆ. ಇನ್ನು 6 ವರ್ಷಗಳ ನಂತರ ಅಂತಂದಾರಂದ್ರೆ ಇದಕ್ಕೆ 6 ವರ್ಷ ಕೂಡಿಸ್ರಿ. ಎಷ್ಟಾಯಿತು? 46 ಆಮೇಲೆ 20 30. ಓಕೆ, 30 ಆಯ್ತಾ? ಹಾಂ, ಇವೆರಡು ಒಂದ ಮಧ್ಯೆ ಹೋಗ್ತಾವಿಲ್ಲ, ಹೊಡ್ರಿ. ಎಷ್ಟೆಲ್ಲ ಹೊಡಿತೀರಿ? 2 ಹೊಡ್ರಿ. 2 1 ಸಾರಿ 2 2 2 3 2 15. ಇನ್ನು ಹೋಗಂಗಿಲ್ಲ ಅಂತಂದ್ರೆ ಫೈನಲ್ ಎಷ್ಟು? 23:15. ಆಪ್ಷನ್ ನಂಬರ್ ಡಿ ನೋಡ್ರಿ, 23:15. ವೆರಿ ಏಜ್ ಮೇಲೆ ಈ ಥರ ಕ್ವಶನು 1 to 2 ಕ್ವಶನ್ 100% ಬರ್ತಾವ. ಸೊ ಮಿಸ್ ಮಾಡಬೇಡ್ರಿ, ಕಂಪ್ಲೀಟಾಗಿ ನೀವು ಎಲ್ಲ ಕ್ವಶನ್ಗಳನ್ನು ಟಚ್ ಮಾಡಲಿಕ್ಕೆ ಟ್ರೈ ಮಾಡಿರಿ. ನೆಕ್ಸ್ಟ್, ದ ರೇಷಿಯೋ ಆಫ್ ದ ಸ್ಪೀಡ್ ಆಫ್ ದ ಬೋಟ್, ಸ್ಪೀಡ್ ಆ್ಯಂಡ್ ಸ್ಟ್ರೀಮ್ ಅಂದರೆ ಬೋಟ್ ಸ್ಪೀಡು ಆಮೇಲೆ ಸ್ಟ್ರೀಮದು ಎಷ್ಟದ ಅಂತಂದ್ರೆ 4:1 ಅದ. ಇದು 4x ಇದೆ, 1x ತೊಗೊಂಡ್ರೆ ಟೋಟಲ್ ಎಷ್ಟಾಯಿತು? 5x ಆಯಿತು. ಹೌದಾ? ಇದೇನು ಮೇಲು ಪ್ರವಾಹ, ಕೆಳ ಪ್ರವಾಹ. ಮೇಲು ಪ್ರವಾಹ ಅಂತಂದ್ರೆ 4 - 1 ಅಂತಂದ್ರೆ 3x. ಓಕೆ, ಇಲ್ಲಿ ಎಷ್ಟು ಕೊಟ್ಟಾರ ನೋಡ್ರಿ. ನೆಕ್ಸ್ಟ್ ಆಯಿತಾ? ಇಫ್ ಬೋಟ್ 60 ಕಿಲೋಮೀಟರ್ ಡೌನ್ ಸ್ಟ್ರೀಮ್ ಇನ್ 8 hours ಅಂದ್ರೆ ಕೆಳ ಪ್ರವಾಹದಲ್ಲಿ ಎಷ್ಟಂತದ? 60 ಕಿಲೋಮೀಟ್ರಕ್ಕೆ 8 ತಾಸನೇ ಹೊಂಟದ. ಇಲ್ಲಿ ಬರುತ್ತೆ ನೋಡ್ರಿ, ಎಷ್ಟದ ರೀ? 5x. ಕೆಳ ಪ್ರವಾಹ ಅಂದ್ರೆ ಹೆಚ್ಚಿರ್ತೈತಿ. ಕೆಳ ಪ್ರವಾಹ ಅಂದ್ರೆ ದೋಣಿದು ಮತ್ತು ನೀರಿದು ಕೂಡ್ತೈತಿ. ಅಲ್ಲಿ ಕೂಡಿಸಿ 4 1 ಅದು 5x ಅಂದ್ರೆ 60 / 8 ಅಂದ್ರೆ x = ಎಷ್ಟು ಬಂತು ಇಲ್ಲೇ? 1.5 ಬಂತು. ಓಕೆ, ಅಲ್ಲಿ ಡಿಫ್ರೆನ್ಸ್ 5x 3x, ಡಿಫ್ರೆನ್ಸ್ ಎಷ್ಟೈತಿ? 2x ಅಂದರೆ x = ಎಷ್ಟು ಬಂದೈತೆ ನನಗೆ? 1.5. 2 × 1.5 ಅಂದರೆ ಎಷ್ಟು ಬಂತು? 3 km/h. ಎಷ್ಟು ಬಂತು? 3 km/h. ಎದ್ರದ್ದು ಹೇಳಿದ್ರೆ ದ ಡೌನ್ ಸ್ಟ್ರೀಮ್ ಸ್ಪೀಡ್ ಆಫ್ ದಿ ಬೋಟ್ 3 km/h ಅದ. ದೋಣಿ ಮತ್ತು ಪ್ರವಾಹದ ಮೇಲೆ 100% ಕ್ವಶನ್ ಬರಬಹುದು ಈ ಸಲ. ಯಾಕಂತಂದ್ರೆ ಲಾಸ್ಟ್ ಟೈಮ್ ಕೆಲವೊಂದು ಕಡೆ ಕೇಳಿದ್ದೈತಿ, ಆದರೆ SSC ನೋಡಿರಿ ಎಲ್ಲೆಲ್ಲೋ ಒಂದೊಂದು ಕಡೆ ಕೇಳಿದ್ರು, ಆದರೆ ಈ ಸಲ ಕೇಳಿದರು. ಈ ಥರ ಇದ್ದಾಗ ನೀವು ನೋಡಲೇಬೇಕಾಗತ್ತೆ. ಸೊ ಈ ಥರದ ಪ್ರಶ್ನೆಗಳು ಬಂದೇ ಬರ್ತವೆ. ನೆಕ್ಸ್ಟ್ ಹೋಗೋಣ್ರಿ. ಎಸ್ 18th question. A person bought some articles at the rate of 5 rupees, 5 ರೂಪಾಯಿ per piece, and the same number at the rate of 4 rupees, 4 1 rupees per rupees ಇಷ್ಟು 4. He mixed both the type
ಆ್ಯಂಡ್ ಸೋಲ್ಡ್ ಅಟ್ ದ ರೇಟ್ ಆಫ್ 9 ಫಾರ್ ದ 2 rupees. 9ಕ್ಕೆ ಆ್ಯಡ್ ಮಾಡ್ತಾನೆ. ಇನ್ ದಿಸ್ ಬಿಸ್ನೆಸ್ ಹಿ ಸಫರ್ಡ್ ಅ ಲಾಸ್ ಆಫ್ 3. ಲಾಸ್ ಇದರ ಬಿಸ್ನೆಸ್ ಒಳಗೆ ಏನು ಮಾಡ್ತಾನೆ, 3 ರೂಪಾಯಿ ಲಾಸ್ ಆಕತ್ತವ. ದ ಟೋಟಲ್ ನಂಬರ್ ಆಫ್ ಆರ್ಟಿಕಲ್ಸ್ ಬಾಟ್ ಇನ್ ದ ಟೈಮ್ ಹಿಮ್ ವಾಸ್, ಅಂದರೆ ಎಷ್ಟು ಅವ್ನು ತಗೋದಿದ್ದ ಸ್ಟಾರ್ಟಿಂಗ್ ಅಂತ ಕೇಳಿ. ಹಿಂಗಿದ್ದಾಗ ನೋಡಿ ಫಸ್ಟಿಗೆ 4 ಐತೆ, 4 per 1 rupees. ಅದೇ ರೀತಿ 5 ಆಯ್ತಾ ಇದು, ಓಕೆ. ನೆಕ್ಸ್ಟ್ ಇಲ್ಲಿ 5 per rupees ಅಂದರೆ ಎಷ್ಟಾಯಿತು ಇದು, ಇದು 31 ನಿಮಿಷ, ಇದೆಷ್ಟಾಯಿತು 4 ಆಯಿತಾ, ಓಕೆ. ಇದು 5. ಈಗ ಆಪೋಸಿಟ್ ನಮಗೆ ಈಕ್ವಲ್ ಮಾಡಿದ್ರೆ ಇಂಟು ಮಾಡಿರಿ, ಇದಕ್ಕೆ 5 ಇದಕ್ಕೂ 4, ಓಕೆ. ನೆಕ್ಸ್ಟ್ ಪೇಜ್ ತೊಗೊಳ್ರಿ, ಇದೆಷ್ಟಾಯಿತು ಇಲ್ಲೇ ಬರೀತೀವಿ ನೋಡಿರಿ, 4 1 5 9 ಆಯಿತು. ಇಲ್ಲಿ 20 20 40 ಆಯಿತು. ಹಾಗಾದ್ರೆ ನೆಕ್ಸ್ಟ್ ಏನು, ಇವುಗಳನ್ನ ಟೋಟಲ್ ಸಿಕ್ತು ನನಗೆ ಎಷ್ಟೆಷ್ಟು ಬಂತು, ಇಲ್ಲಿ 9 ಈ ಕಡೆ 40 ಬಂತು. ಆದ್ರೆ ಅವೇನು ಹೇಳೋಣ, ಆ 9 ಫಾರ್ 2 rupees 2 rupees ಮಾರ್ಯಾನ. ಎಷ್ಟಕ್ಕೆ 9 ಆ 9 ಮಾರ್ಯಾನ ಅಂದ್ರೆ ಟೋಟಲ್ ಸಿಕ್ಕವ ನಮಗೆ ಇಷ್ಟ. ಇದಕ್ಕಿಂತೂ 9 ಮಾಡಿರಿ, ಯಾಕಂದ್ರೆ ಟೋಟಲ್ 9 ಮಾರ್ಯಾನವ, ಹೌದೋ ಇಲ್ಲೋ, 9 9 ಅಂದರೆ ಇದು ದಿಸ್ ಇಸ್ ಕಾಸ್ಟ್ ಪ್ರೈಸ್. ದೆನ್ ಸೆಲ್ಲಿಂಗ್ ಪ್ರೈಸ್ ಅಂತಂದ್ರೆ ಹೆಂಗೆ ಮಾರ್ಯಾನ ಹೇಳ್ರಿ, 2 rupees 9 ಮಾರ್ಯಾನ. ಟೋಟಲ್ ಎಷ್ಟದ ನಮಗೆ 40 ಇಂಟು 40 ಇಂಟು 40, ದಿಸ್ ಈಸ್ ಸೆಲ್ಲಿಂಗ್ ಪ್ರೈಸ್, ಓಕೆ. ದೆನ್ ನೆಕ್ಸ್ಟ್ 9 4 ಎಷ್ಟಾಯ್ತು, ಇದು 360 ಆಯಿತು. ಅಂದ್ರೆ ಅವನಿಗೆ 1 rupees ಲಾಸ್ ಆಗೈತಿ, ಹೌದಾ. per rupees ಅಂದ್ರೆ 3 ಲಾಸ್ ಆಗೈತಿ ರುಪೀಸ್. ಅಂದ್ರೆ ಎಷ್ಟಾಗತ್ತೆ ರೀ, 360 ಇಂಟು 3 ಅಂತಲೇ ಎಷ್ಟಾಯ್ತು, 1108 1180, ಓಕೆ. ದಿಸ್ ಈಸ್ ಅವ್ನಿಗೆ ಎಷ್ಟಾಗೈತೆ ರೀ, 3 ಲಾಸ್ ಆಗೈತೆ ಅಂತಂದ್ರೆ ಅವನಿಗೆ ಫಸ್ಟಿಗೆ ಅವನ ಹತ್ರ ಎಷ್ಟು ಆರ್ಟಿಕಲ್ ಇದ್ದು ಅಂತಂದ್ರೆ 1180 ಇದ್ದು ನೋಡಿರಿ. ಎಷ್ಟು, 1000 ಮಿಸ್ಟೇಕ್ ಆಯ್ತು, 1080 ಓನ್ಲಿ. ಎಷ್ಟಿದು, 1080. ಆಪ್ಷನ್ ನಂಬರ್ ಬಿ ನೋಡ್ರಿ, ಓಕೆ. ಲಾಭ ಮತ್ತು ನಷ್ಟದ ಮೇಲೆ ಕ್ವಶನ್ ಬಂದೇ ಇರ್ತಾವೆ. ಡನ್, ಓಕೆ. ನೆಕ್ಸ್ಟ್, ದ ಸ್ಪೀಡ್ಸ್ ಆಫ್ ದಿ 3 ಕಾರ್ಸ್ ಆರ್ ಇನ್ ದ ರೇಷಿಯೋ 5:4:3. ಇಲ್ಲಿ ರೇಷಿಯೋ ಹೋಗಿದ್ದಷ್ಟು ಎಷ್ಟದ ರೀ, 5 4 3 ಅದ. ವಾಟ್ ಈಸ್ ದ ರೇಷಿಯೋ ಬಿಟ್ವೀನ್ ದ ಟೈಮ್ ಟೇಕನ್ ದೀಸ್ ಕಾರ್ ಕವರ್ಸ್ ದ ಸೇಮ್ ಡಿಸ್ಟೆನ್ಸ್. ಈ 3 ಕಾರು ಒಂದು ಸೇಮ್ ಡಿಸ್ಟೆನ್ಸನ್ನು ಕವರ್ ಮಾಡೋಕೆ ಟೈಮ್ ಎಷ್ಟು ತಗೊತದೆ. 3 LCM ಎಷ್ಟು ಬರ್ತದೆ ನೋಡಿರಿ, ಎಷ್ಟು ಬರ್ತದೆ, 4 20 23 60 ಬಂತು. ಈ 60 ಪರ್ ಇವುಗಳ ರೇಷಿಯೋದಿಂದ ಸಪ್ರೇಟ್ ಏನು ಡಿವೈಡ್ ಮಾಡಿರಿ. 5 ಎಷ್ಟಿರಲಿ 12, 4 ಎಷ್ಟಿರಲಿ 4 1 4 5, ನೆಕ್ಸ್ಟ್ 3 3 20, ಅಂದರೆ 12:15:20. ದಿಸ್ ಈಸ್ ಟೈಮ್ ಶಾರ್ಟ್ಕಟ್, ಓಕೆ. ಡನ್. ಆಪ್ಷನ್ ನಂಬರ್ ಡಿ. ಆಪ್ಷನ್ ನಂಬರ್ ಎಷ್ಟು, ಲಾಸ್ಟ್ ಒನ್. ಹಿಂಗೆ ಟೈಮ್ ಮತ್ತು ಟೈಮ್ ಸ್ಪೀಡು, ಟೈಮು, ಡಿಸ್ಟೆನ್ಸು ಈ ಥರ ಬಗ್ಗೆ 100% ಕೇಳ್ತಾರೆ. ಟೈಮ್ ಆ್ಯಂಡ್ ವರ್ಕ್ ಮೇಲೆ 3 ಕ್ವಶನ್ ಕೇಳ್ಯಾರ. ನಿನ್ನೆ ಶಿಫ್ಟಲ್ಲಿ ಇವತ್ತಿಂದ 2 ಕೇಳ್ಯಾರ, ಓಕೆ. ಎಸ್. ನೆಕ್ಸ್ಟ್, 2 trains of the equal length ಒಂದು ನಿಮಿಷ, ಲಾಸ್ಟ್ ಕ್ವಶನ್ ಅದ ನೋಡ್ರಿ. ಇದು ನೀವು ನಾ ಹೇಳ್ತೀನಿ ಅದೇ ಥರ ನೀವು ಸಾಲ್ವ್ ಮಾಡಿ ಕಮೆಂಟ್ ಮಾಡಬೇಕು. 2 trains of equal length are running on the parallel lines in the same direction. 2 ರೈಲ್ಗಳು ಏನು ಮಾಡತ್ತಾವ ಅಂತಂದ್ರೆ ಒಂದೇ ದಿಕ್ಕಿನಲ್ಲಿ ಟ್ರಾವೆಲ್ ಮಾಡತ್ತಾವ. ಏನು ಮಾಡತ್ತಾವ ರೀ, ಟ್ರಾವೆಲ್ ಮಾಡತ್ತಾವ ಅಂತಂದ್ರೆ ಅವು ಸ್ಪೀಡ್ ಎಷ್ಟು ಅದ, ಒಂದು 60 ಐತಿ, ಒಂದು 42 km/h. ದ ಫಾಸ್ಟೆಸ್ಟ್ ಟ್ರೈನ್ ಪಾಸಸ್ ದ ಸ್ಲೋವರ್ ಟ್ರೈನ್ಸ್
ಜೋರಾಗಿ ಸ್ಪೀಡಾಗಿ ಹೊಂಟಂತಹ ರೈಲು ಇನ್ನೊಂದು ಸ್ಲೋ ಆಗಿ ಹೊಂಟಂಥ ರೈಲಿಗೆ 40 ಸೆಕೆಂಡಲ್ಲಿ ಏನು ಮಾಡ್ತದೆ, ಪಾಸ್ ಮಾಡ್ತದೆ. ಹಂಗಾದ್ರೆ ದ ಲೆಂತ್ ಆಫ್ ಈಚ್ ಟ್ರೈನ್, ಪ್ರತಿಯೊಂದು ರೈಲಿನ ಉದ್ದವೆಷ್ಟು ಅಂದ್ರೆ ಫಾರ್ಮುಲಾ ಏನದ ನೋಡ್ಕೋರಿ. ಎಲ್ ಹತ್ರ 2L ಅದ ರೀ, 2L ಅದಾವ ಅಂತಂದ್ರೆ ಏನು ಮಾಡಿಬೇಕು ರೀ, L ಈಕ್ವಲ್ ಟು ಡಿಸ್ಟೆನ್ಸ್ L ಈಕ್ವಲ್ ಟು ಏನದ ರೀ, ಸ್ಪೀಡ್ ಇಂಟು ಟೈಮ್ ಇಂಟು 5/18 ಮಾಡಿರಿ. ಈ ಕ್ವಶನನ್ನು ನೀವು ಆನ್ಸರಲ್ಲಿ ಕಮೆಂಟ್ ಮಾಡಿರಿ. ಓಕೆ, ಈ ಕ್ವಶನನ್ನು ನೀವು ಆನ್ಸರ್ ಮಾಡಿ ಕಮೆಂಟ್ ಮಾಡಿರಿ. ಯಾಕಂತಂದ್ರೆ ಟ್ರೈನ್ಗೆ ಸಂಬಂಧಪಟ್ಟಂತೆ 2 ಕ್ವಶನ್ ಅಥವಾ 2+ ಅಂದರೆ ಎರಡು ಮಿನಿಮಮ್ ಅಂದರೆ 2 ಕ್ವಶನ್ಗಳನ್ನು ಕೇಳ್ತಾ ಇದ್ದಾರೆ. ಸೊ ಇದನ್ನು ನೀವು ಆನ್ಸರ್ ಮಾಡಿ ಕಮೆಂಟ್ ಮಾಡಿರಿ, ಪ್ರತಿ ರೈಲಿನ ಉದ್ದ ಎಷ್ಟದ ಅಂತೇಳಿ. ಸೊ ಇದೇ ಥರದ ಪ್ರಶ್ನೆಗಳನ್ನು ನಿಮ್ಮ ಮುಂದಿನ ಸೆಟ್ಗಳಲ್ಲಿ ಬರೆಯುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತೆ, ಎಲ್ಲರಿಗೂ ಅನುಕೂಲ ಆಗತ್ತದ ಸರ್ ಕಂಟಿನ್ಯೂ ಮಾಡಿರಿ ಅಂತೇಳಿ ನೀವು ಮೆಸೇಜ್ ಮಾಡ್ತಾಯಿದ್ರು ಭಾಳ ಜನ. ಸೊ ಅದಕ್ಕೋಸ್ಕರ ನಾನು ಕಂಟಿನ್ಯೂ ಮಾಡ್ತೀನಿ ಟೈಮ್ ಮಾಡಿಕೊಂಡು. ಸೊ ಇನ್ನೂ ಯಾರು ನೋಡಿಲ್ಲಲ್ಲ ಹಿಂದಿನ ವೀಡಿಯೋಸ್ಗಳನ್ನು ನೋಡಿಕೊಂಡು ಎಕ್ಸಾಮ್ಗೆ ಹೋಗಿ 100% ಯೂಸ್ಫುಲ್ ಆಗುತ್ತೆ. ಅದೇ ರೀತಿ ನಿನ್ನೆ ಮಾರ್ಚ್ 2 ಮತ್ತು ಇವತ್ತು ಮಾರ್ಚ್ 3ರಂದು ನಡೆದಂತಹ ಎಲ್ಲ ಶಿಫ್ಟ್ಗಳಲ್ಲಿ ಹೆಂಗೆ ಕ್ವಶನ್ ಬಂದಿದ್ದು, ಎಷ್ಟು ಜನ ಹುಡುಗರು ಅಟೆಂಡ್ ಆಗ್ಯಾರ ಎಕ್ಸಾಮಕ್ಕೆ, ಎಷ್ಟು ಜನ ಹುಡುಗರು ಎಷ್ಟು ಕ್ವಶನ್ ಟಚ್ ಮಾಡ್ಯಾರ, ಕ್ವಶನ್ ಪೇಪರ್ ಪ್ಯಾಟರ್ನ್ ಹೆಂಗಿದ್ದು, ಈಸಿ ಮಾಡ್ರೇಟ್ ಅವ್ರ ಟಫ್ ಇದ್ದೂ, ಅದೇ ರೀತಿ ಯಾವ ಟಾಪಿಕಲ್ಲಿ ಎಷ್ಟು ಕ್ವಶನ್ಗಳು ಬಂದಾವ, ಸೊ ಯಾವ ಟಾಪಿಕ್ಗಳನ್ನು ಹೆಚ್ಚು ನೀವು ಸ್ಟಡಿ ಮಾಡಬೇಕು ಅನ್ನೋದನ್ನು ಇವತ್ತಿನ ಎಲ್ಲ ಶಿಫ್ಟ್ಗಳಲ್ಲಿ ಅಥವಾ ನಿನ್ನೆ ಮತ್ತು ಇವತ್ತಿಂದೆಲ್ಲ ಕೂಡಿ ಇವತ್ತು ಸಾಯಂಕಾಲ ನಾನು ಕ್ಲಾಸಲ್ಲಿ ಹೇಳಿರ್ತೀನಿ. ಸೊ ಇವತ್ತಿನ ತರಗತಿಯನ್ನು ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಇನ್ನು ಯಾರ್ಯಾರು ನೋಡಿಲ್ಲಲ್ಲ ಅವರೆಲ್ಲರೂ ಇವುಗಳನ್ನು ಸಂಭಾವನೀಯ ಪ್ರಶ್ನೆಗಳನ್ನು ಸೀರೀಸ್ ನೋಡಿರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.